ಶ್ರೀಲತಾರಣಿಯಿಂದ ರಿಟೈರ್ ಆಗಿದೆ ಅಂತ ಹೇಳಿದೆ. ನಾನು ಈ ಫೀಲ್ಡಿಗೆ ತುಂಬ ಪ್ರೆಷರು. ಬಟ್ ಇವರು ನೋಡಿ ಏನನ್ನಿಸ್ತಂದ್ರೆ ಅವರಂತೆ ರುದ್ರಮೂರ್ತಿಯ ಕೋಪ ಜಾಸ್ತಿ ಇದ್ದ. ಆದರೆ ನನ್ಗನ್ನಿಸ್ತು ಅವರು ವಜ್ರದಷ್ಟು ಕಠೋರವಾಗಿ ಕೂಡ ಕುಸುಮಾದಪಿ ಮೃದುವಿಯ ಸೀತ ಕುಸುಮದಷ್ಟು ಮೃದುವಾಗಿದ್ದಾರೆ. ನಿಜವಾಗ್ಲೂ ನಮ್ಮ ಮನೆಯಲ್ಲೂ ಇಷ್ಟು ನಕ್ಕಿರ್ಲಿಲ್ಲ, ಅಷ್ಟು ಒಂದು ನಗ್ಸಿದ್ದಾರೆ. ಜೊತೆಗೆ ನಮ್ಮ ನಾಲೆಡ್ಜ್ ನಮಗೆ ತಗೊಂಡೋಗಿದ್ದಾರೆ. ನಮ್ಗೆ ನಿಜವಾಗ್ಲೂ NSC ನೋಡೋದು ಏನೂ ಗೊತ್ತಿರಲಿಲ್ಲ. ನಾವು ಗಂಡ ಹೆಂಡತಿ ಇಬ್ರು ಫುಲ್ ಬಿಸಿ. ಮನೆಯ ಮಕ್ಕಳು ಹಾಸ್ಟೆಲಿಂದ ಮಾತಾಡಿದ್ರೆ ಸುಮ್ಮನೆ ಕೂತ್ಕೊಂಡ್ರು, ನಾವು ಫುಲ್ ಬಿಸಿ ಇದ್ದ. ಅಂದ್ರೆ ನಮ್ಮನ್ನಂತ ರಿಟೈರ್ಡ್ ಪೀಪಲ್ಗೆ ಫುಲ್ ಎಂಗೇಜ್ ಮಾಡಿದ್ದಾರೆ. ನಿಜವಾಗ್ಲೂ ಈಸ್ ಎ ಟಾಕ್ ಟು ಎವ್ರಿಬಡಿ ಅನಿಸ್ತಾ ಇದೆ ಅದೊಂದು. ಆಮೇಲೆ ನಮಗೆ ತುಂಬಾ ಒಂಥರ ದಾರಿ ದೀಪನೂ ಆಗ್ತಾರೆ. ಅವ್ರು ಏನನ್ಸುತ್ತೆ, ಕೀರ್ತಿ ಇದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಅವ್ರನ್ನ ನಮ್ಗೆ ಇದರಲ್ಲಿ ಮಲ್ಲೇಶ್ವರಮಲ್ಲಿ ನೋಡಿದಾಗ ನಮಗೆ ಜಾಗ ಸಿಗ್ಲಿಲ್ಲ. ಹೊರಗಡೆ ಇದ್ವಿ ನಾವು, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರೆ ಅವ್ರನ್ನ ಸರಿಯಾಗಿ ನೋಡ್ಲೇಬೇಕು ಅಂತ ಹೇಳಿ. ಆಮೇಲೆ ನೋಡ್ತಾ ಇದ್ವಿ ಟಿವಿ ಉದಯ ಯಾವ್ದೋ ಒಂದು ಚೊಳ್ಳಿಲ್ ಬರ್ತಾ ಇದ್ರು. ಸರಿ, ನಾವು ಉದಯ ಸಭಾಂಗಣ ಸರಿ ಅಲ್ಲಿಗೆ ಮುಂಚೆನೆ ಹೋಗಿ ಸೀಟ್ ಸಿಗಲ್ಲ ಅಂತ ಹೇಳಿ ಕೂತ್ಕೊಂಡು ಮುಂದ್ಗಡೆನೆ ಕೂತ್ಕೊಂಡು ಸರಿ ಅವ್ರ ಮಾತು ಕೇಳಿ ತುಂಬಾ ಇಂಪ್ರೆಸ್ ಆಗಿ ನಮ್ಗೆ ತುಂಬಾ ನಾಲೆಡ್ಜ್ ಸಿಕ್ಕಿದೆ ಖಂಡಿತವಾಗ್ಲೂ. ಏನಂದ್ರೆ ಹಿ ಇಸ್ ಬ್ರಿಂಗಿಂಗ್ ಮಾಸ್ ಸೋಷಿಯಲಿಸಮ್ ಇನ್ ಸ್ಟಾಕ್ ಮಾರ್ಕೆಟ್ ಅನ್ಸ್ತಾ ಇದೆ. ನಿಜವಾಗ್ಲೂ ಪ್ರತಿಯೊಬ್ಬ ಗೊತ್ತಿಲ್ಲದೆ ಇರೋರು ಕೂಡ ಅರ್ಥ ಆಗುತ್ತೆ. ನಾನೇ ನೋಡ್ತಾ ಇದ್ದೆ, ಎಲ್ಲರೂ ಹೆಚ್ಚು ಹೇಳ್ಕೊಂಡು ರಿಟೈರ್ ಆಗಿದೆ ಅಂದ್ರೆ ಹುಗೆ ಅಂಟಿ ಟೈಮ್ ಇಲ್ಲ ಅನ್ನೋದು. ಆಮೇಲೆ ಒಬ್ಬ ಕಿರಣ ಬರ್ತಾನೆ, ಅವನು ಪೂರಿ ಸಾಕು ಮಾಡಿದೀನಿ ತಿನ್ಕೊಂಡು ಹೋಗೋ ಅಂದ್ರೆ ಇಲ್ಲ ಬಿಡ ಅಂಟಿ, ಹಣದ ವಿಷಯ ಅಂತ ಬರ್ತಾ ಇದೆ, ಅದು ನೋಡ್ಬೇಕು, ನಿಮ್ ಪೂರಿನೂ ಬೇಡ ಸಾಗುನು ಬೇಡ ಅಂತ. ನೀವು ಈಗ ಹೇಳ್ತಾರಲ್ಲ ಅಂತ ನಾನು ಟಿವಿನ ಏನ್ ಹಾಕಿದೆ ಆಗ್ಬೇಕಾಯ್ತು. ಎಷ್ಟು ಚೆನ್ನಾಗಿದೆ, ಹಾಗಾದ್ರೆ ನೋಡ್ತಾ ಇರ್ಬೇಕಾದ್ರೆ ಅದೇ ಇಂಡಿಪೆಂಡೆನ್ಸ್ ಡೇ ದಿನ ಪ್ರೋಗ್ರಾಮ್ ಬಂದಾಯ್ತು. ನಮಗೆ ತುಂಬಾ ಹೆಲ್ಪ್ ಆಗಿದೆ. ಮುಂದೆ ನಮ್ಗೆ ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಇಲ್ಲ, ಬಟ್ ಇದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೋಬೇಕು, ಏನಾದ್ರು ಕಲಿಬೇಕು ನಾವು ಕೂಡ ಅಂತ. ಪಾಪ ಯಾರು ಹೇಳ್ಕೊಡ್ದೆ ಇದನ್ನ ನೋಡಿ, ದುಡ್ಡು ಯಾರು ಬೇಕಾದ್ರೂ ಕೊಡ್ಬೋದು, ಆದ್ರೆ ಕನ್ಸೆಪ್ಟ್ ಬರೋದಿದಾರಲ್ಲ ಅದು ತುಂಬಾ ಒಂದು ಮಹತ್ವವಾದ ಅನಿಸ್ತಾ ಇದೆ. ಆದ್ರೆ ಮತ್ತೆ ಇಷ್ಟು ಚಿಕ್ಕ ಹುಡುಗ ಇಷ್ಟೊಂದು ತಿಳ್ಕೊಂಡೆ ಒಂದ್ ಆಂಗಲ್ ಅಲ್ಲ, ಜೂಜ್ ಆಗಿರ್ಬೋದು, ಇದಾಗಿರ್ಬೋದು, ಯಾವ ಫೀಲ್ಡ್ ತಗೊಳ್ಳಿ ಎಲ್ಲರಲ್ಲೂ ಹೇಳ್ತಾರೆ ವೆರಿ ಇನ್ಸ್ಪಿರೇಟಿವ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ನಮಗೆ ತುಂಬಾ ನಾಲೆಡ್ಜು ಮುಂದೆ ಬರ್ತಾ ಇದೆ ಅನಿಸ್ತಾ ಇದೆ. ಆದ್ರಿಂದ ಅವರಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿ ಧನ್ಯವಾದಗಳು.